ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮದಲ್ಲಿ ಭಾರಿ ಹೈಡ್ರಾಮಾನೇ ನಡೆದು ಹೋಯಿತು. ಜೆಪಿ ಪಾರ್ಕ್ನಲ್ಲಿ ಶಾಸಕ ಮುನಿರತ್ನ ರೋಷಾವೇಶವನ್ನೇ ಹೊರಹಾಕಿದ್ರು. ಜೆಪಿ ಪಾರ್ಕ್ನ ಬಳಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಕೂಡ ಇದ್ರು. ಡಿಕೆ ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲೇ ಭಾರಿ ಹೈಡ್ರಾಮಾ ನಡೆದೋಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರು ರೋಷಾವೇಶ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾರಿ ಹಂಗಾಮನೆ ನಡೆದೋಯ್ತು. ಅಹವಾಲು ಸ್ವೀಕರಿಸುವಂತಹ ಕಾರ್ಯಕ್ರಮಕ್ಕೆ ಶಾಸಕ ಮುನಿರತ್ನ ಅವರು ಬಂದಿದ್ದರು. ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕಾಗಿತ್ತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಶಾಸಕ ಮುನಿರತ್ನ ಕೂಡ ಬಂದಿದ್ರು. ಸ್ಥಳೀಯ ಶಾಸಕರು ಸಂಸದರನ್ನ ಕರೆದಿಲ್ಲ. ಈ ಕಾರ್ಯಕ್ರಮ ಏನಿದೆ ಇದಕ್ಕೆ ಸ್ಥಳೀಯ ಶಾಸಕರು ಸಂಸದರನ್ನ ಕರಿಬೇಕಾಗಿತ್ತು, ಕರೆದಿಲ್ಲ. ವೇದಿಕೆ ಮೇಲೆ ಹತ್ತಿ ಶಾಸಕ ಮುನಿರತ್ನ ಆಕ್ರೋಶ ಹೊರಹಾಕಿದ್ರು. ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಆಕ್ರೋಶ ಕೂಡ ವ್ಯಕ್ತವಾಯಿತು. ಇನ್ನು ಮತ್ತಿಕೆರೆ ಜೆಪಿ ಪಾರ್ಕ್ಗೆ ಗಣವೇಷಧಾರಿಯಾಗಿ ಮುನಿರತ್ನ ಅವರು ಬಂದಿದ್ದರು. ವೇದಿಕೆ ಕಾರ್ಯಕ್ರಮದ ವೇಳೆ ಸಭಿಕರ ಸಾಲಿನಲ್ಲೇ ಮುನಿರತ್ನ ಅವರು ಗಣವೇಷಧಾರಿಯ ಒಂದು ಬಟ್ಟೆಗಳನ್ನು ಹಾಕ್ಕೊಂಡು ಕುಳಿತಿದ್ರು. ಇದೇ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಅವರನ್ನು ವೇದಿಕೆಗೆ ನಿರೂಪಕಿ ಆಹ್ವಾನಿಸಿದರು. ಹೊಸದಾಗಿ ಒಂದು ಕಪ್ಪು ಟೋಪಿ ಹಾಕಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಕಿಚಾಯಿಸಿದರು. ವೇದಿಕೆಗೆ ಬರ್ತಾ ಇದ್ದಂತೆ ಮೈಕ್ ಹಿಡಿದು ಮುನಿರತ್ನ ಅವರು ಮಾತನಾಡೋದಕ್ಕೆ ಮುಂದಾದರು. ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ, ಆದರೆ ನನಗೆ ಆಹ್ವಾನ ಕೊಟ್ಟಿಲ್ಲ. ಸರ್ಕಾರದಿಂದ ಆಹ್ವಾನ ಇಲ್ಲದಿದ್ದರೂ ನನ್ನನ್ನು ವೇದಿಕೆಗೆ ಕರೆದಿದ್ದು ತಪ್ಪು. ಡಿಸಿಎಂ ಡಿಕೆ ಶಿವಕುಮಾರ್ ಎದುರೇ ಶಾಸಕ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದರು. ಅದಾದ ಬಳಿಕ ಜೆಪಿ ಪಾರ್ಕ್ ಬಳಿಯಲ್ಲಿ ಏಕಾಂಗಿಯಾಗಿ ಶಾಸಕ ಮುನಿರತ್ನ ಧರಣಿ ಕೂಡ ಮಾಡಿದ್ರು. ನಾನು ಇಲ್ಲಿನ ಶಾಸಕ, ನನ್ನನ್ನು ಕರಿಬೇಕಾಗಿತ್ತು, ಸಂಸದರನ್ನ ಕರಿಬೇಕಾಗಿತ್ತು, ಆದರೆ ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀಲಿಲ್ಲ ಅಂತ ಮುನಿರತ್ನ ಧರಣಿ ಕೂಡ ಮಾಡಿದ್ರು. ಈ ಕಡೆ ಹೊಸ ಕರೆಕ್ಟ್ ಉಪಯೋಗ ಆಮೇಲೆ 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 ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ, ಎಲ್ಲರ ಜೊತೆಯಲ್ಲಿ. ಈ ಕಡೆ ಹೊಸ ಕರೆಕ್ಟ್ ಉಪಯೋಗ ಆಮೇಲೆ 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 ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ, ಎಲ್ಲರ ಜೊತೆಯಲ್ಲಿ. ಈ ಕಡೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮುನಿರತ್ನ ಅವರು ಇವತ್ತು ಜೆಪಿ ಪಾರ್ಕ್ನಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಏಕಾಏಕಿಯಾಗಿ ಬಂದಿದ್ದರು. ಅದರಲ್ಲೂ ಈ ಕಾರ್ಯಕ್ರಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಗಣವೇಷಧಾರಿಯ ಒಂದು ಬಟ್ಟೆ ಹಾಕ್ಕೊಂಡು ಬಂದಿದ್ದರು. RSS ಕಾರ್ಯಕರ್ತನಂತೆ ಅವರು ಆಗಮಿಸಿದರು. ಬಂದು ಜನರ ನಡುವೆ ಕುಳಿತುಕೊಂಡಿದ್ರು. ನೋಡ್ತಾ ಇದ್ದಂತೆ ಏಕಾಏಕಿ ವೇದಿಕೆಗೆ ಹೋಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಮೈಕ್ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು. ಮೈಕ್ ಕೂಡ ಪಡ್ಕೊಂಡ್ರು. ತಕ್ಷಣವೇ ನಾನು ಒಬ್ಬ ಜನಸಾಮಾನ್ಯನಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ, ಹೀಗಾಗಿ ಬೆಂಗಳೂರಿನ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಿಮ್ಮ ಜೊತೆಗೆ ಕೂತ್ಕೊಂಡು ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತೀನಿ ಅಂತ ಅವರು ಅಲ್ಲಿಂದ ತೆರಳಿದ್ರು. ಅದಾದ ಬಳಿಕ ಮಹಾತ್ಮ ಗಾಂಧೀಜಿ ಅವರ ಫೋಟೋ ಹಾಕ್ಕೊಂಡು RSSನ ಗಣವೇಷಧಾರಿಯ ಬಟ್ಟೆಯನ್ನೇ ಹಾಕ್ಕೊಂಡು ಅವರು ಹೋರಾಟಕ್ಕೂ ಕೂಡ ಕುಳಿತುಕೊಂಡ್ರು. ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರದ ಎದುರು ಗಣವೇಷಧಾರಿಯ ಬಟ್ಟೆಯ ಜೊತೆಗೆ ಅವರು ಪ್ರತಿಭಟನೆಗೆ ಕೂತಿದ್ದಾರೆ. ದೃಶ್ಯಾವಳಿ ಕೊಡ್ತಾ ಇದ್ದಾರೆ. ಏಕಾಂಗಿಯಾಗಿ ಪ್ರತಿಭಟನೆಗೆ ಮುಂದಾದರು ಶಾಸಕ ಮುನಿರತ್ನ. ಇದೇ ಸಂದರ್ಭದಲ್ಲಿ ಇನ್ನೂ ಕೆಲವರು ಸ್ಥಳಕ್ಕೆ ಗಣವೇಷಧಾರಿಯ ಒಂದು ಬಟ್ಟೆಯಲ್ಲಿ ಬಂದಿದ್ದರು. ಇನ್ನೂ ಅನೇಕರು ಬಂದಿದ್ದರು. ಇದೇ ಸಂದರ್ಭದಲ್ಲಿ ಕೈಯಲ್ಲಿ ಮಹಾತ್ಮ ಗಾಂಧೀಜಿಯವರ ಫೋಟೋ ಕೂಡ ಅವರು ಪ್ರದರ್ಶನ ಮಾಡಿದ್ದಾರೆ.
ವೇದಿಕೆ ಮೇಲೆ ನಮಗೆ ಡ್ರಾಮಾ ಗೊತ್ತಿಲ್ಲ. ಡ್ರಾಮಾ ಗೊತ್ತಿದ್ದು ಹೋಗಿ ಅಮಿತ್ ಶಾ ಕಾಲಿಡ್ಕೊಂಡಿಲ್ಲ. ಡ್ರಾಮಾ ಗೊತ್ತಿದ್ದು ಪ್ರಯಾಗ್ರಾಜ್ಗೆ ಹೋಗಿಲ್ಲ. ಡ್ರಾಮಾ ಗೊತ್ತಿದ್ದು ಅಸೆಂಬ್ಲಿ ಒಳಗಡೆ RSS ಗೀತೆ ಹೇಳಿಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ದಿನ, ಇವತ್ತು 100 ವರ್ಷದ ಸಂಸ್ಥಾಪನ ದಿನದಲ್ಲಿ ಇವತ್ತು ನಾವು ಒಂದು ಪಥಸಂಚಲನ ಮುಗಿಸ್ಕೊಂಡು ಬರ್ತಾ ಇರೋವಂಥದ್ದು. ಅವರು ಬೆಳಗ್ಗೆ ದಂಗೆ ಬಂದಿದ್ದಾರಲ್ಲ, ಸ್ನಾನ ಮಾಡಿದೆ. ಅವ್ರು ಯಾವ ಡ್ರೆಸ್ಸಲ್ಲಿ ಬಂದರು? ಬೆಳಗ್ಗೆ ದಂಗೆ ಬಂದವರಲ್ಲ, ಅಲ್ಲೂ ಉಜ್ಜಿಲ್ಲ. ನಾನು ಪ್ರಾಮಾಣಿಕವಾಗಿ RSS 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇರೋವಂಥದ್ದು. ಅವರು ಮಾತ್ರ ಹೆಂಗೆ ಬೇಕಾದ್ರೂ ಬರ್ಬೋದು, ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡು ನಾವು ಬರಬಾರ್ದಾ? ಇದು ಡ್ರಾಮಾನ? ಇದು ಡ್ರಾಮಾ ಅಂತ ಹೇಳ್ತಾರ ಇದ್ರನ್ನ? ಒಬ್ಬ MLAಗೆ ಒಬ್ಬ MP ಅವಮಾನ ಮಾಡಿ, ಇದು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮನ? ಹೈಕೋರ್ಟ್ ಡೈರೆಕ್ಷನ್ನು, ಕಮಿಷ್ನರು ಎಲ್ಲಿ ನೋಡಿದ್ರು ಫ್ಲೆಕ್ಸ್ ಕಂಡ್ರೆ ನಾನು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ ಅಂತಾರಲ್ಲ, ಇವತ್ತು ಯಾರನ್ನ ಅರೆಸ್ಟ್ ಮಾಡ್ತಾರೆ? ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ವಾ ಇದು? ಇವತ್ತು ನಾವೆಲ್ಲ ಒಂದು ಕಡೆ ನಮ್ಮದು ಪಕ್ಷದ ಯಾವುದನ್ನ ಬಾವುಟ ಕಟ್ಟಿದ್ದೀವ? ಏನಾದ್ರು ಮಾಡಿದ್ದೀವ? ಇವರು ಕನಕಪುರದಿಂದ, ರಾಮನಗರದಿಂದ, ಜೈಲಿಂದ ರೌಡಿಗಳನ್ನ ಬಿಡಿಸ್ಕೊಂಬಂದು ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿರೋಂಥದ್ದು. ನಾನು RSS ಸಮವಸ್ತ್ರದಲ್ಲಿ ಇವತ್ತು ಬಂದಿದ್ದೀನಿ. ಇವತ್ತು ಇಡೀ ದೇಶಾದ್ಯಂತ ಮಾಡ್ತಾಯಿದ್ದೀವಿ. ನಾನೇನು ತಪ್ಪು ಮಾಡಿದ್ದೀನಿ? ನಾನು ಬಂದು ಸಾರ್ವಜನಿಕರ ಜೊತೆಯಲ್ಲಿ ಕುಂತಾಗ ನನಗೆ ಆಹ್ವಾನ ಇಲ್ಲ, ಬಂದು ಕೂತಿದ್ದೀನಿ. ಮಾಧ್ಯಮದವ್ರು ತಾವೇ ನೋಡಿದ್ದೀರಿ. ಕರಿ ಟೋಪಿ ಬಾಯಿಲ್ಲಿ, ಏನು ಈ ಪದಗಳು? ಇಷ್ಟೊಂದು ದುರಹಂಕಾರ. ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ನಾವು ಸೌಜನ್ಯದಿಂದ, ಗೌರವದಿಂದ ನಡ್ಕೋಬೇಕು. ಒಬ್ಬ MLA ತಾನೇ ನೀವು? ನನಗೆಲ್ಲ ಬಾರೋ ಇಲ್ಲಿ ಕರಿ ಟೋಪಿ ಅಂದಿರೋದು. 5 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವಮಾನಿಸಿರೋದು ಇದು. ಇದು ಮುನಿರತ್ನ ಅಲ್ಲ, ಇದಕ್ಕೆ ಇಡೀ ಕ್ಷೇತ್ರಕ್ಕೆ ಅವಮಾನ ಮಾಡಿರೋದು. ನೀವು ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಬರೋಕ್ಕೆ ಮುಂಚೆ ಒಬ್ಬ ಶಾಸಕರಿಗೆ, ಒಬ್ಬ ಸಂಸದರಿಗೆ ಒಂದು ಮಾತು ಏನಾದ್ರು ಮಾಡಿದ್ದೀರಾ? ಅಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ 2 ಫೋಟೋ ಹಾಕ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಲೋಗೋ, 2 ಫೋಟೋ. ಎಲ್ಲಿದೆ ಆಹ್ವಾನ? ಅಲ್ಲಿಗೆ ಬಂದಾಗ ನಾನು ಸಾರ್ವಜನಿಕರು ಬನ್ನಿ, ಎದ್ದು ಬನ್ನಿ ಅಂತಾರೆ. ಎದ್ದು ಬನ್ನಿ ಅನ್ನೋದು ಆಯಿತು. ಒಂದು DCM ಆಗಿ ಯಾಕ್ರಿ ಒಂದು ಆಹ್ವಾನ ಕೊಟ್ಟಿಲ್ಲ ಅಂತ ಕೇಳೋಷ್ಟು ಸೌಜನ್ಯ ಇಲ್ಲ? ಅಧಿಕಾರಿಗಳು ಕೇಳ್ಬೋದಾಗಿತ್ತಲ್ಲ? ಅದಕ್ಕೆ ಸರಿಪಡಿಸಿ ಆಯಿತು, ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸರಿನೋ, ಬಂದು ನೀವು ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಕರಿಬೋದಲ್ಲ? ನಾನು ಪಕ್ಕದಲ್ಲಿ ವಾಕ್ ಮಾಡ್ತಾಯಿದ್ರೆ, ಹಿಂದೆಗಡೆ ಬರ್ತಾಯಿದ್ರೆ, ಪಕ್ಕದಲ್ಲಿ ವಾಕ್ ಮಾಡ್ತಾ ಇರೋದು ಯಾರು ನೋಡಿದ್ರಲ್ಲ? ಯಾರಿದ್ದಿದ್ದು ಹೇಳಿ? ಯಾರಿದ್ದಿದ್ದು? ಸೋತ ಅಭ್ಯರ್ಥಿ ಅಲ್ಲ. ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ, ರಾಮಾಯಣ ನಡೆದಿದ್ದು ಎಣ್ಣೆ. ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಎಣ್ಣೆ. ಆ ಮಹಾನುಭಾವ DK ರವಿ ಬದುಕಿದ್ರೆ ನನಗೆ ಈ ಜೈಲಿಗೂ ಹೋಗ್ತಾ ಇರಲಿಲ್ಲ, ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ, ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ. ಆ DK ರವಿ ಸತ್ತು ಇವತ್ತು ಇಲ್ಲಿ ಬಂದು ನನಗಿಲ್ಲಾಗಿರೋದಿದು. ಒಂದು ಹೆಣ್ಣು ಏನೇನು ಕೆಡುಕು ಮಾಡ್ಬೋದೋ ಎಲ್ಲ ಮಾಡ್ತಾ ಇರೋದು. ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನು MLA ಮಾಡಬೇಕು, ಆ MLA ಮಾಡಿ ಮಿನಿಸ್ಟ್ರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಹಾಕಿ, ನೀನು ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ ತಗೊಂತೀವಿ, ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್. ಏನು ರೀ ಇದು?